ಮಾಡ್ತಾ ಇರೋದು ಪಾಕಿಸ್ತಾನನೇ. ಆದರೆ ಪಾಕಿಸ್ತಾನ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳಿದ್ರೆ ಪಾಕಿಂದ ಕದನ ವಿರಾಮ ಉಲ್ಲಂಘನೆ ಆಗಿರುವಂಥ ಹಿನ್ನೆಲೆ 11 ಗಂಟೆಗೆ ರಕ್ಷಣಾ ಇಲಾಖೆ ಅಧಿಕಾರಿಗಳಿಂದ ಮಹತ್ವದ ಸುದ್ದಿಗೋಷ್ಠಿ ಇದೆ. ಸೇನಾ ವ್ಯವಹಾರಗಳ ವಿಭಾಗದಿಂದ ಈ ಒಂದು ಸುದ್ದಿಗೋಷ್ಠಿ ಆಗುತ್ತೆ. ನಿನ್ನೆ ನಡೆದಿರುವಂಥ ದಾಳಿಯ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಸೊ ನಾಳೆ ಭಾರತ ಪಾಕ್ ಮಧ್ಯೆ ಮಹತ್ವದ ಸಭೆ ಇದೆ. ಆ ಸಭೆಯ ವಿಚಾರವಾಗಿ ಆ ಸಭೆಯನ್ನು ಮಾಡಬೇಕಾ, ಆ ಸಭೆಗೆ ಭಾರತ ಒಪ್ಕೊಳ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಇವತ್ತು ನಡೀತಾ ಇರುವಂಥ ಸಭೆ ಇದೆಯಲ್ಲ, ಬೆಳಗ್ಗೆ 11 ಗಂಟೆಗೆ ರಕ್ಷಣಾ ಇಲಾಖೆ ಅಧಿಕಾರಿಗಳಿಂದ ಒಂದು ಸುದ್ದಿಗೋಷ್ಠಿ ಇದೆ. ಅದರಲ್ಲಿ ಬಹುಶಃ ಖಚಿತ ಮಾಹಿತಿ ಸಿಗತ್ತೆ. ನಾಳೆ ಸಭೆ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ. ಪಾಕಿಂದ ಕದನ ವಿರಾಮ ಉಲ್ಲಂಘನೆ ಆಗಿರುವಂಥ ಹಿನ್ನೆಲೆಯಲ್ಲಿ 11 ಗಂಟೆಗೆ ರಕ್ಷಣಾ ಇಲಾಖೆಯ ಅಧಿಕಾರಿಗಳ ಸುದ್ದಿಗೋಷ್ಠಿ ಇರುತ್ತೆ. ಕದನ ವಿರಾಮ ಆದ ನಂತರ ಅದನ್ನು ಉಲ್ಲಂಘನೆ ಮಾಡಿದ್ದು ಪಾಕಿಸ್ತಾನ. ನಿರಂತರವಾಗಿ ಜಮ್ಮು ಕಾಶ್ಮೀರದಲ್ಲಿ, ಗುಜರಾತ್ನಲ್ಲಿ ಗುಂಡಿನ ದಾಳಿ ಆಗುತ್ತೆ. 100ಕ್ಕಿಂತ ಹೆಚ್ಚು ಡ್ರೋನ್ ದಾಳಿ ಮಾಡಲಾಗುತ್ತೆ ಪಾಕಿಸ್ತಾನದ ಕಡೆಯಿಂದ. ಅದು ವಿರಾಮ ಉಲ್ಲಂಘನೆ ಆದ ನಂತರ ಎರಡೂ ದೇಶ, ಪಾಕಿಸ್ತಾನನೂ ಕೂಡ ಒಪ್ಕೊಳ್ಳುತ್ತೆ, ಭಾರತವು ಕೂಡ ಒಪ್ಕೊಳ್ಳುತ್ತೆ. 5 ಗಂಟೆಯಿಂದ ಯಾವುದೇ ಕಾರಣಕ್ಕೂ ಡ್ರೋನ್ ದಾಳಿ ಆಗಬಾರ್ದು, ಈ ರೀತಿ ದಾಳಿ ಆಗಬಾರ್ದು ಅಂತೇಳಿ. ಅದು 12ನೇ ತಾರೀಕಿಗೆ ಮಾತುಕತೆ ಆಗುತ್ತೆ. ಅದಾದ ನಂತರ ನೋಡೋಣ ಅಂಥೇಳಿ 12 ಗಂಟೆಯ ತನಕ ಅದು ಕದನ ವಿರಾಮ ಘೋಷಣೆ ಆಗುತ್ತೆ. ಆದರೆ ರಾತ್ರಿ 8 ಗಂಟೆಗೆ ಮತ್ತೆ ಪಾಕಿಸ್ತಾನದಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಗಂಟೆಗೆ ರಕ್ಷಣಾ ಇಲಾಖೆ ಅಧಿಕಾರಿಗಳಿಂದ ಸುದ್ದಿಗೋಷ್ಠಿ ಆಗುತ್ತೆ. ಸೇನಾ ವ್ಯವಹಾರಗಳ ವಿಭಾಗದಿಂದ ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡಲಾಗುತ್ತೆ. ನಿನ್ನೆ ಆಗಿರುವಂಥ ದಾಳಿಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ನಾಳೆ ಭಾರತ ಪಾಕ್ ಮಧ್ಯೆ ಏನು ಸಭೆ ಇದೆಯಲ್ಲ, ಆ ವಿಚಾರವಾಗಿ